ಇಲ್ಲಿ ಕೆಲವು ಪ್ಲ್ಯಾಂಟ್ಸ್ ಇದೆ, ಅದಕ್ಕೆ ಹೆಸರುಗಳನ್ನ ಬರೆದಿದ್ದಾರೆ ನೋಡಿ. ಈಗ ಹೆಸರು ಬರೆದ್ರೆ ನಮಗೆ ಹೆಸರುಗಳು ಗೊತ್ತಾಗುತ್ತೆ. ಅಂತೂ ಕೆಲವು ಗಿಡಗಳಿಗೆಲ್ಲ ಹೆಸರು ಬರೆದು ಟ್ಯಾಗ್ ಹಾಕಿದ್ದಾರೆ. ಪಾನ್ ಮಸಾಲ ಗಿಡ ಕೂಡ ಇದೆ. ಆಮೇಲೆ ಚಕ್ರಮುನಿ ಸೊಪ್ಪು, ಎಷ್ಟು ದೊಡ್ಡದಾಗಿದೆ. ನಾನು ಮುಟ್ಟಿದ್ರೆ ಮುನಿ ಸೊಪ್ಪು ನೋಡಿದ್ದೀನಿ, ಇದು ಚಕ್ರಮುನಿ ಸೊಪ್ಪು ಅಂತ ಹಾಕಿದ್ದಾರೆ. ಸುಗಂಧರಾಜ ಗೊತ್ತು. ಆಮೇಲೆ ಇದು ಬೆಟ್ಟದ ನೆಲ್ಲಿ ಗಿಡ ಅಂತ ಹಾಕಿದ್ದಾರೆ. ಆಮೇಲೆ ದಾಲ್ಚೀನಿ, ನೋಡಿ ಇದು ದಾಲ್ಚೀನಿ, ಗಣಗಲೆ ಗೊತ್ತು, ದಾಲ್ಚೀನಿ ಹೆಸರು ಬರೆದಿದ್ದಾರೆ. ಆಮೇಲೆ ಪಾರಿಜಾತ ಗೊತ್ತು, ಜರಕನ ಹುಳಿ ಅಂತೆ ನೋಡಿ, ಜರಕನ ಹುಳಿ ಅಂತೆ. ಅದು ಪೇರಳೆ ಗಿಡ ಅಂದರೆ ಸೀಬೆಕಾಯಿ. ಓಕೆ. ಆಮೇಲೆ ಲೆಮನ್ ಗ್ರಾಸ್, ಅದರಲ್ಲಿ ಸ್ವೀಟ್ ಮಾಡೋದು ಕೇಳಿದ್ದೀನಿ, ಬಟ್ ಗಿಡ ನೋಡಿರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ಇದು ಲೆಮನ್ ಗ್ರಾಸ್ ಅಂತೆ. ಆಮೇಲೆ ಲಾವಾಂಚ ನೋಡಿ, ಲಾವಾಂಚ, ಇದು ಲಾವಾಂಚದ ಗಿಡ. ತುಂಬ ಖುಷಿ ಆಯಿತು, ಯಾಕೆಂದರೆ ಏನೋ ನೋಡ್ಕೊಂಬಂದ್ಬಿಡ್ತೀವಿ, ಅಲ್ಲಿ ದಾಲ್ಚೀನಿ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ದಾಲ್ಚೀನಿದು ಇವತ್ತೇ ನಾನು ನೋಡ್ತಾ ಇರೋದು. ಹಾಗಾಗಿ ಹೆಸರುಗಳೆಲ್ಲ ಬರೆದಿದ್ದಾರೆ, ಹಾಗಾಗಿ ನಮಗೆ ಗೊತ್ತಾಗುತ್ತೆ. ಇದು ಸಂಪಿಗೆ ಗೊತ್ತು. ಆಮೇಲೆ ಮಧುನಾಶಿನಿ ಅಂತೆ ನೋಡಿ, ಅದು ಮಧುನಾಶಿನಿ ಗಿಡ. ಅಮೃತ ಬಳ್ಳಿ ಬಿಳಿ ಏನೋ ಗೊತ್ತಾಗ್ತಾ ಇಲ್ಲ, ಎಲೆ ಮರೆ ಆಗಿಬಿಟ್ಟಿದೆ, ಹಾಗಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಚೆನ್ನಾಗಿದೆ. ಮದರಂಗಿ, ನಾವು ಇದಾಕೊಳ್ತೀವಲ್ಲ ಮೆಹಂದಿ, ಅದು ಮದರಂಗಿ ಸೊಪ್ಪು, ಅಂದರೆ ಅದು ದೊಡ್ಡದಾಗಿ ಬೆಳೆದಿದೆ ನೋಡಿ, ಅದು ಮದರಂಗಿ. ಕೆಳಗಡೆ ಇರೋದು ಇನ್ಸುಲಿನ್ ಗಿಡ. ಇದು ಇನ್ಸುಲಿನ್ ಗಿಡ, ಅದು ಯಾವುದು ಇದು ಇನ್ಸುಲಿನ್ ಗಿಡ. ಹಾಗಾಗಿ ಎಲ್ಲ ನೋಡಿದಾಗ